ಸೀಲಿಂಗ್ ಫ್ಯಾನ್ ಬಿರುಗಾಳಿಗೆ ಸಿಕ್ಕು ಕಮಲದ ಹೂವು ಧೂಳಿಪಟವಾಗಿದೆ. ಹಸ್ತಕ್ಕೆ ಸೋಲಿನ ದುಃಖಕ್ಕಿಂತ ಎರಡನೇ ಸ್ಥಾನ ಪಡೆದ ಸಂಭ್ರಮನೇ ಹೆಚ್ಚು. ಇದು ಬಳ್ಳಾರಿ ಬಡಿದಾಟದ ಅಂತಿಮ ಫಲಿತಾಂಶದ ವಿಶ್ಲೇಷಣೆ. ಹಿಂಗ್ಯಾಕಾಯ್ತು? ನಾನು ಅರವಿಂದ್. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ವಾಭಿಮಾನಿ ಶ್ರೀರಾಮುಲು ಗೆಲ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ 46,000 ಓಟುಗಳಿಂದ ಗೆಲ್ತೀನಿ ಅಂತ ಸ್ವತಃ ಅವರಾದರೂ ಅಂದುಕೊಂಡಿದ್ದರೋ ಇಲ್ವೋ? ಇನ್ನು BJP ಸೋಲುತ್ತೆ ಅನ್ನೋದು ಯಡಿಯೂರಪ್ಪನವರಿಂದ ಹಿಡಿದು ಕೇಶವ ಕೃಪಾದ ಹಿರಿಯರ ತನಕ ಎಲ್ರಿಗೂ ಗೊತ್ತಿತ್ತು. ಆದರೆ ತೀರಾ ಡಿಪಾಸಿಟ್ ಕಳೆದುಕೊಂಡು ಬೀದಿಗೆ ಬಿದ್ದದ್ದು ಅವರ ಪಾಲಿಜಿಗೆ ಸಖೇದಾಶ್ಚರ್ಯ. ಕಾಂಗ್ರೆಸ್ನವರಿಗೆ ಮಾತ್ರ ತಮ್ಮ ಅಭ್ಯರ್ಥಿ ಸೋತ ದುಃಖಕ್ಕಿಂತ BJP ಅಭ್ಯರ್ಥಿ ಸೋತ ಸಂಭ್ರಮವೇ ಹೆಚ್ಚು. ಸ್ವಾಭಿಮಾನಿ ಸಿಪಾಯಿಯ ದಂಗೆಗೆ ಗೆಲುವಾಗಿದೆ. ಬಿಜೆಪಿಯವರ ಬಳ್ಳಾರಿ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಿದೆ. ಮತ್ತಿನ್ನೇನು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಈ ಮನುಷ್ಯ ಇಲ್ಲೊಂದು ನಡುಗಾಲದ ಎಲೆಕ್ಷನ್ ತಂದ. ಬಳ್ಳಾರಿ ಇಷ್ಟು ವರ್ಷ ಗುಲಾಮಗಿರಿಯಲ್ಲಿತ್ತು, ಅದಕ್ಕೀಗ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಬಿಜೆಪಿ ಮಂದಿ ಬಂದರು. ಅವರಿಬ್ಬರನ್ನ ಬೈದುಕೊಂಡೇ ಅಖಾಡಕ್ಕಿಳಿದ ಕಾಂಗ್ರೆಸ್ ಸಡ್ಡು ಹೊಡೀತು. ಫಲಿತಾಂಶ ನಿಮ್ಮ ಮುಂದೆ ಇದೆ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದದ್ದು ಸುಮಾರು 1,72,000 ಓಟುಗಳು. ಅವುಗಳ ಪೈಕಿ ಚಲಾವಣೆಯಾದದ್ದು 1,23,369 ಓಟು. ಅದರಲ್ಲಿ ಸಿಂಹಪಾಲು ಪಡೆದವರು ಶ್ರೀರಾಮುಲು 74,527. ಕಾಂಗ್ರೆಸ್ನ ರಾಮ್ ಪ್ರಸಾದ್ 27,737 ತಗೊಂಡಿದ್ದಾರೆ. ದಯನೀಯ ಅನ್ಸೋರು ಕಮಲಪಾಳೆಯದ ಗಾದಿಲಿಂಗಪ್ಪ 22,692 ಓಟ್ ತಗೊಂಡಿದ್ರೆ ಡೆಪಾಸಿಟ್ ಇಟ್ಟಿದ್ದ 2,500 ರೂಪಾಯಿ ಆದರೂ ವಾಪಸ್ ಬರ್ತಿತ್ತು. 17,000 ಚಿಲ್ಲರೆ ಓಟ್ ತಗೊಂಡ ಇವರು ಅದನ್ನೂ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. ಈ ಫಲಿತಾಂಶ ದೊಡ್ಡ ಆಶ್ಚರ್ಯವನ್ನುಂಟು ಮಾಡಿರೋದು ಬಹುಶಃ ಬಿಜೆಪಿಗೆ, ಅದರಲ್ಲೂ ಯಡಿಯೂರಪ್ಪನವರಿಗೆ. ಅಧಿಕಾರಕ್ಕೆ ಬಂದ ನಂತರ ನಡೆದ ಅಷ್ಟು ಉಪಚುನಾವಣೆಗಳಲ್ಲಿ ಗೆಲುವೇ ಈ ಮನುಷ್ಯನದು. ಈ ಸಲ ಬಳ್ಳಾರಿ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಲ್ಲ ಅಂತ ಮೊದಲು ಅಂದಿದ್ರು. ಸಡನ್ ಆಗಿ ಹೋಗೋ ನಿರ್ಧಾರ ತಗೊಂಡ್ರು. ಯಡಿಯೂರಪ್ಪನವರು ಕರ್ನಾಟಕದ ಶಕ್ತಿಶಾಲಿ ಮತ್ತು ಏಕೈಕ ಲಿಂಗಾಯತ ಮುಖಂಡ ಅನ್ನೋ ಭ್ರಮೆಯಲ್ಲಿದ್ದ ಕೆಲವರು ಇವರು ಬಳ್ಳಾರಿಗೆ ಬಂದು 22,000 ಲಿಂಗಾಯತ ಮತಗಳನ್ನು ಸಾರಾಸಗಟಾಗಿ ತಂದು ಗಾದಿಲಿಂಗಪ್ಪನ ಜೋಳಿಗೆಗೆ ಸುರಿತಾರೆ ಅಂದ್ಕೊಂಡಿದ್ರು. ಎಲ್ಲ ಸುರಿತಾರೆ ಮಣ್ಣಂಗಟ್ಟಿ. ಬರೀ ಲಿಂಗಾಯತರಷ್ಟೇ ಓಟ್ ಹಾಕಿದ್ರು ಈ ವಯ್ಯನ ಡೆಪಾಸಿಟ್ ಉಳಿದಿರೋದು. ಅದು ಕಿತ್ಕೊಂಡು ಹೋಯ್ತು. ಕುರುಬ ಸಮುದಾಯಕ್ಕೆ ನಾನೇ ನಾಯಕ ಅಂದ್ಕೊಂಡಿರೋ ಈಶ್ವರಪ್ಪನವರು 17,000 ಕುರುಬ ಮತಗಳಿರೋ ಇಲ್ಲಿ ಅದೇನ ಸಾಧನೆ ಮಾಡಿದ್ರು ಅನ್ನೋದು ಬಿದ್ದಿರೋ ಓಟ ನೋಡಿದ್ರೆ ಗೊತ್ತಾಗುತ್ತೆ. ಏಕಾಏಕಿ ಜ್ಞಾನೋದಯ ಆಗಿ ಬಳ್ಳಾರಿಗೆ ಸ್ವಾತಂತ್ರ್ಯ ಕೊಡಿಸ್ತೀವಿ, ರಸ್ತೆ ಚರಂಡಿ ಮಾಡಿಸ್ತೀವಿ ಅಂತ ಹೇಳಿದ್ದು ಇವರದೇ ಸರ್ಕಾರ ಅನ್ನೋ ಪ್ಲಸ್ ಪಾಯಿಂಟು. CM ಸದಾನಂದ ಗೌಡರಿಂದ ಹಿಡಿದು ಹೇಮಾ ಮಾಲಿನಿ ತನಕ ದೊಡ್ಡವರು ನಡೆಸಿದ ಪ್ರಚಾರ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಬಳ್ಳಾರಿಲಿ ಬಿಜೆಪಿ ಜನ ತಮ್ಮ ಅಂಗಡಿಗೆ ಶಟರ್ ಎಳ್ಕೊಂಡು ಮನೆಗೆ ಹೊರಟಿದ್ದಾರೆ. ಅದನ್ನ ನೋಡಿ ಕೇಕೆ ಹೊಡೆದು ನಗುತ್ತಿರೋರು ರಾಮುಲು.
ಕಾಂಗ್ರೆಸ್ಗೆ ಕೂಡ ಒಳಗೊಳಗೆ ಸಂತೋಷ. ಯಾರೇನೇ ಹೇಳಲಿ, ಬಳ್ಳಾರಿ ಕೋಟೆಯ ಮೇಲೆ ಶ್ರೀರಾಮುಲು ಧ್ವಜ ಹಾರಾಡಿದ್ರಲ್ಲಿ ಕೌಲ್ ಬಜಾರ್ ಪಾತ್ರ ತುಂಬ ದೊಡ್ಡದು. ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನು ಹೊಂದಿದ ಪ್ರದೇಶ ಅದು. ಈ ಎಲೆಕ್ಷನ್ನಲ್ಲಿ ಸುಮಾರು 38,000 ಮುಸ್ಲಿಂ ಮತದಾರರಿದ್ದರು. ಅವರು ಯಾವ ಕಡೆ ಒಲಿತಾರೋ ಆ ಕಡೆಗೆ ಗೆಲುವು ಅನ್ನೋದು ರಾಜಕೀಯ ತಿಳಿದವರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಕಾಂಗ್ರೆಸ್ ಪರವಾಗಿ ಸಿಎಂ ಇಬ್ರಾಹಿಂ ಬಂದರು. ರಾಮುಲು ಪರವಾಗಿ ಕುಮಾರಸ್ವಾಮಿ ಅವರು ತಮ್ಮ ದಂಡನಾಯಕ ಜಮೀರ್ ಅಹಮದ್ರನ್ನು ಕಳಿಸ್ಕೊಟ್ರು. ಬಿಜೆಪಿ ಮುಸ್ಲಿಂ ಮತಗಳ ಮೇಲೆ ಯಾವತ್ತೋ ಆಸೆಯನ್ನು ಕಳೆದುಕೊಂಡಿತ್ತಾದರೂ ಮುಮ್ತಾಜ್ ಅಲಿ ಖಾನ್ರನ್ನು ಕರೆಸ್ಕೊಂಡು ಒಂದಷ್ಟು ಪ್ರಯತ್ನ ಪಡ್ತು. ಹಾಗಾದರೆ ಕೊನೆಗೆ ಆಗಿದ್ದೇನು? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.